ಇವತ್ತು ಕಾಲೇಜಿಗೆ ಹೋಗ್ತಿದ್ದೀನಿ. ಸೊ ಇವತ್ತೇನಪ್ಪ ಅಂತಂದರೆ ಇವತ್ತು 5 ನಿಮಿಷ ಬೇಗನೆ ಹೊರಟಿದ್ದೀನಿ. ಅಂದರೆ ಡೈಲಿ 5 ನಿಮಿಷ ಕರೆಕ್ಟಾಗಿ ಬಸ್ಸಿಂದ ಬರುತ್ತೆ ಅನ್ನೋ ಟೈಮಿಗೆ ಹೋಗ್ತಿದ್ದೆ. ಆದರೆ ಇವತ್ತು ಬೇಗನೆ ಹೊರಟೆ 5 ನಿಮಿಷ. ನನಗೆ ಈ ವಾಚ್ ಇಲ್ಲದೇ ಒಂದು ಪ್ರಾಬ್ಲಮ್ಮು. ಯಾಕೆಂದರೆ ಆಗಲೆಲ್ಲ ಕೈ ತಕ್ಕೆ ಹೋಗುತ್ತೆ ವಾಚ್ ತೋರ್ಸೋಕ್ಕೆ. ಸೊ ಟೈಮ್ ತೋರ್ಸೋಕ್ಕೆ ಏನು ಮಾಡೋಣ, ಟೈಮ್ ತೋರ್ಸೋಣ ಅಂತಂದರೆ ವಾಚು ಶೆಲ್ಲೋಗ್ಬಿಟ್ಟೈತೆ. ನಂದು ಇನ್ನೊಂದು ವಾಚಲ್ಲಿ ಚಾರ್ಜ್ ಇಲ್ಲ, ಮತ್ತು ಅದಕ್ಕೆ ಗೀಚಪಾಚ ಆಗುತ್ತೆ. ಅದಕ್ಕೆ ಅದು ಸ್ಮಾರ್ಟ್ ವಾಚು, ಅದಕ್ಕೆ ಸ್ಕ್ರೀನ್ ಗಾರ್ಡ್ ಹಾಕ್ಸ್ಬೇಕು. ಅಂದರೆ ಒಂದು ಲ್ಯಾಮಿನೇಟೆಡ್ ಪೇಪರ್ ಥರ ಬರುತ್ತೆ, ಅದನ್ನ ಹಾಕಬೇಕು. ಆವಾಗ ಅದು ಏನೂ ಆಗೋಲ್ಲ. ಅದನ್ನ ಹಾಕ್ಸಿದ್ದೆ, ಅದು ಹೋಗಿತ್ತದು. ಹಂಗಾಗಿ ಇನ್ನೊಂದು ಹೊಸದು ಆರ್ಡ್ರ್ ಮಾಡಬೇಕು. ಫ್ಲಿಪ್ಕಾರ್ಟಲ್ಲೋ ಅಮೆಝಾನಲ್ಲೋ ಆರ್ಡ್ರ್ ಮಾಡಿ ತಂದು ಹಾಕಬೇಕು. ಸೊ ಅಲ್ಲಿವರೆಗೂ ಅದನ್ನು ಎತ್ತಂಗಿಲ್ಲ. ಮತ್ತು ಗೀಚಪಾಚ ಆದರೆ ಕಷ್ಟ. ಏನು ಅದು ಕಮ್ಮಿ ರೇಟಿಂದಲ್ಲ, 5,000 ರೂಪಾಯಿ ವಾಚ್ ಅದು. ಅದನ್ನು ಚಾರ್ಜ್ ಮಾಡಿಲ್ಲ, ಹಂಗೆ ಬಾಕ್ಸ್ಗೆ ಹಾಕಿಟ್ಟಿನಿ. ಇವತ್ತು ಕೂಡ ಅಷ್ಟೇ, ಡ್ರೈವರ್ ಚೇಂಜ್ ಆಗಿದ್ದರಿಂದ ಬಸ್ಸು ಲೇಟಾಗಿ ಬಂತು. ಎಷ್ಟೊತ್ತಕ್ಕಪ್ಪ ಅಂದರೆ 8:20 ಬರಬೇಕಾಗಿರೋ ಬಸ್ಸು 8:30 ಬಂದಿತ್ತು. ಸೊ ಡೈಲಿ ಹಿಂಗೆ ಲೇಟಾಗೇ ಬರ್ತಿದ್ರೆ ಈ ಬಸ್ಸು ಭಾರಿ ಕಷ್ಟ ಆಗುತ್ತೆ. ಸೊ ಇವತ್ತು ಕೂಡ ಲೇಟು, ಅಲ್ಲಿಗೆ ಹೋಗೋದು ಕೂಡ ಲೇಟು. ಇವತ್ತು ಬಸ್ಸು ಸ್ವಲ್ಪ ರಶ್ ಇದ್ದಿದ್ದರಿಂದ ಸೀಟು ಸಿಕ್ಕಿರಲಿಲ್ಲ, ನಿಂತ್ಕೊಂಡಿದ್ವಿ. ಸೊ ನೋಡ್ತಿರ್ಬೋದು, ಅಷ್ಟಾಗೇನು ರಶ್ ಆಗಿರಲಿಲ್ಲ, ಸ್ವಲ್ಪ ರಶ್ಶು. 1 hour later. ಇವತ್ತು ಈ ಬಸ್ಸು ಹೊಸದುರ್ಗ ರೀಚ್ ಆಗೋಷ್ಟೊತ್ತಿಗೆ 9:15 ಆಗಿಬಿಟ್ಟಿತ್ತು. ಸೊ ಡೈಲಿ ಬರೀ ಹಿಂಗೆ ಲೇಟಾಗಿ ಬಂದರೆ ಲೇಟಾಗೇ ಹೊಸದುರ್ಗಕ್ಕೆ ಬರೋದು. ಮೊದಲು 9 ಗಂಟೆ 9:05 ಅಷ್ಟೊತ್ತಿಗೆ ಬರ್ತಿತ್ತು. ಆದರೆ ಇವತ್ತು ಫುಲ್ಲು ಲೇಟು. ಇವತ್ತು ಟೈಮ್ ಆಗಿದ್ದರಿಂದ ಜಯದೇವ ಕ್ಯಾಂಟೀನ್ಗೆ ಹೋಗಿ ನಿಧಾನಕ್ಕೆ ಊಟ ಮಾಡಿ ಬರೋಕ್ಕಾಗಲಿಲ್ಲ. ಸೊ ಹಂಗಾಗಿ ಇವತ್ತು ಕೃಷ್ಣದರ್ಶಿನಿಗೆ ಬಂದಿದ್ದು. ಇವತ್ತು ಟೈಮ್ ಅಂದರೆ ಟೈಮ್ ಆಗಿಬಿಟ್ಟಿತ್ತು, 9:20 ಆಗಿತ್ತು ಆಲ್ರೆಡಿ. ಇವತ್ತು ಫಸ್ಟ್ ಪೀರಿಯಡ್ ಇದೆ, ಹಂಗಾಗಿ ಸ್ವಲ್ಪ ಬೇಗ ಹೋಗಬೇಕಾಗಿತ್ತು. ಆದರೆ ಇಲ್ಲಿ ಕೃಷ್ಣದರ್ಶಿನಿನೂ ರಶ್ಶು. ಸೊ ಅಷ್ಟಾಗೇನು ರಶ್ ಆಗಿರಲಿಲ್ಲ, ಸ್ವಲ್ಪನಾದರೂ ಸ್ವಲ್ಪ ಭಾಳ ಜನ ಇದ್ರು ಅಂತ ಹೇಳ್ಬೋದು ಇವತ್ತು. ಸೊ ಇವತ್ತು ನಾನು ಇಲ್ಲಿ ತೊಗೊಂಡಿದ್ದೇನಪ್ಪ ಅಂದರೆ ಅರ್ಧ ಪಲಾವು 2 ವಡೆ ತಗೊಂಡೆ. ಇಲ್ಲಿ ಟೈಮ್ ಆಗಿದ್ದರಿಂದ ಇವತ್ತು ತಿನ್ನೋಂಗೆ ಆಗ್ತಿರಲಿಲ್ಲ. ಟೈಮ್ ಆದಾಗ ಸಮಾಧಾನವಾಗಿ ತಿನ್ನೋಕ್ಕಾಗಲ್ಲ, ಆದ್ರೂ ತಿನ್ನಲೇಬೇಕು, ಯಾಕೆಂದರೆ ಬೇಗ ಹೊಟ್ಟೆ ಸಿಗುತ್ತೆ ಅಂತ ಮತ್ತೆ 2 ಇಡ್ಲಿ ತಗೊಂಡೆ. ಇವಾಗ ನಟರಾಜ ಸರ್ವಿಸ್ಸು ಶುರು. ಇಲ್ಲಿಂದ ಸೀದಾ ಕಾಲೇಜಿಗೆ ನಡ್ಕೊಂಡು ಹೋಗಬೇಕು. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಇವತ್ತು. ಸೊ ಟೈಮ್ ಆಗಿತ್ತು ಆಲ್ರೆಡಿ. A few moments later. ಕಾಲೇಜ್ ಹತ್ರಕ್ಕೆ ಬರೋ ಅಷ್ಟೊತ್ತಿಗೆ 9:45 ಆಗಿತ್ತು ಇವತ್ತು. ಫುಲ್ಲು ಲೇಟ್ ಅಂದರೆ ಲೇಟು. ಸೊ ಪರ್ಮನೆಂಟ್ ಫ್ಯಾಕಲ್ಟೀಸ್ ಬೇರೆ ಬಂದಿದ್ದಾರೆ ಅಂತ ಹೇಳ್ತಿದ್ರು. ಸೊ ಯಾರು ಬಂದಿದ್ದಾರೇನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾನಂತೂ ಇವತ್ತು ಫುಲ್ ಲೇಟಾಗಿ ಬಂದೆ. ಅದು ನನ್ನ ಪ್ರಾಬ್ಲಮ್ ಅಲ್ಲ, ಬಸ್ಸಿನ ಪ್ರಾಬ್ಲಮ್ಮು. ಬಸ್ ಲೇಟ್ ಆಗಿದ್ದರಿಂದ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. 2 hours later. ಇವತ್ತು ಫಸ್ಟ್ 2 ಪೀರಿಯಡ್ಸ್ನ ಮುಗಿಸ್ಕೊಂಡು 3ನೇ ಪೀರಿಯಡು ಫ್ರೀ ಇತ್ತು. ಸೊ ಫ್ರೀ ಇದ್ದಿದ್ದರಿಂದ ಇಲ್ಲಿ ಎಷ್ಟು ಧೂಳು ಅಂತಂದರೆ ನಿಜವಾಗ್ಲೂ ಈ ರೋಡ್ ಯಾವಾಗ ಆಗುತ್ತೋ ಅನ್ನಂಗಾಗತ್ತೆ. ಫುಲ್ಲು ಧೂಳು ಅಂದರೆ ಫುಲ್ ಧೂಳು ಇಲ್ಲಂತೂ. ಇವಾಗ ಎಲ್ಲಿಗಪ್ಪ ಹೋಗ್ತಿರೋದು ಅಂತಂದರೆ ಇವಾಗ ಗಾಂಧಿ ಸರ್ಕಲಲ್ಲಿರುವಂಥ MP ಆ್ಯಂಡ್ ಸನ್ಸ್ ಗಿಫ್ಟ್ ಸ್ಟೋರಿಗೆ ಹೋಗ್ತಿರೋದು. ಯಾಕಪ್ಪ ಏನು ಗಿಫ್ಟ್ ತರೋಕ್ಕೆ ಅಂತೀರಾ? ಸೊ ರೀಸೆಂಟಾಗಿ ಒಂದು ಸತಿ ಹೋಗಿದ್ರಲ್ಲ, ಮತ್ತು ಆಗಲೆಲ್ಲ ಬರೀ ಇಲ್ಲಿಗೆ ಬರ್ತೀರಾ ಅಂತೀರಾ? ಸೊ ಇದೊಂಥರ ವಸ್ತುರದಾಗೆ ಫೇಮಸ್ ಗಿಫ್ಟ್ ಸೆಂಟರು. ಏನಕ್ಕಪ್ಪ ಇಲ್ಲಿಗೆ ಬಂದಿದ್ದು ಅಂತಂದರೆ ಒಂದು ಗಿಫ್ಟ್ ತಗೋಬೇಕಾಗಿತ್ತು. ಸೊ ನಮ್ಮ ಕೆಮಿಸ್ಟ್ರಿ ಲೆಕ್ಚರರೊಬ್ಬರು ನಮ್ಮ ಕಾಲೇಜಿನಿಂದ ಹೋಗುತ್ತಿದ್ದಾರೆ. ಸೊ ಹಂಗಾಗಿ ಅವ್ರಿಗಾಗಿ ಒಂದು ಗಿಫ್ಟ್ ಕೊಡೋಣ ಅಂತ ಎಲ್ಲ ಪ್ಲ್ಯಾನ್ ಹಾಕಿದ್ರು. ಹಂಗಾಗಿ ಇವಾಗ ಗಿಫ್ಟ್ ತೊಗೊಳಕ್ಕೆ MP ಆ್ಯಂಡ್ ಸನ್ಸಿಗೆ ಬಂದಿದ್ವಿ. ಇಲ್ಲಿ ಈ ಗಿಫ್ಟ್ ತಗೊಂಡಿದ್ದು ಈ ಮಿರರ್ ಮ್ಯಾಜಿಕ್ ಮಿರರ್ ಅಂತಿದ್ದು, ಅಂದರೆ ಲೈಟ್ ಹತ್ತುತ್ತಿದ್ದರಲ್ಲಿ ಒಂದು ಫೋಟೋ ಕೂಡ ಹಾಕ್ಕೋಬೋದು. ಹಂಗಾಗಿ ಇದನ್ನೇ ತಗೊಂಡ್ವಿ. ಸೊ ಇದು ಎಷ್ಟಾಯ್ತಪ್ಪ ಅಂದರೆ 350. ಸೊ ಈ ಒಂದು ಮಿರರಲ್ಲಿ ಈ ಥರ ಲೈಟ್ ಹತ್ತುತ್ತೆ. ಅಂದರೆ ಈ ಹುಡುಗಿ ಫೋಟೋ ತೆಗೆದುಬಿಟ್ಟು ನಾವು ಮೇಡಮ್ ಅವರದು ಫೋಟೋ ಹಾಕೋಣ ಅಂತ ಇಲ್ಲಿಗೆ ಜೆರಾಕ್ಸ್ ಅಂಗಡಿಗೆ ಬಂದಿದ್ವಿ ಪ್ರಿಂಟ್ ಹೊಡ್ಸೋಕ್ಕೆ. ಸೊ ಇಲ್ಲಿ ಪ್ರಿಂಟ್ ಹಾಕ್ಸೋಣ ಅಂತ ಬಂದರೆ ಅದು ಎಲ್ಲ ದೊಡ್ಡ ಸೈಜ್ ಬರ್ತಿದ್ವು. ಅದಕ್ಕಾಗಿಯೇ ಸೈಜ್ ಕರೆಕ್ಟಾಗಿ ಬರಬೇಕಲ್ಲ, ಹಂಗಾಗಿ ಸೈಜ್ ಕರೆಕ್ಟಾಗಿ ಮಾಡಿಸ್ಕೊಂಡು ಮತ್ತೆ ಸೀದಾ MP ಸನ್ಸಿಗೆ ಬಂದ್ವಿ. ಕರೆಕ್ಟ್ ಸೈಜು ಅದು ರೌಂಡು. ಫೈನಲಿ ಈಗ ಗಿಫ್ಟ್ ಅಂತೂ ತಗೊಂಡಿದ್ದಾಯಿತು. ಸೊ ಗಿಫ್ಟ್ ತಗೊಂಡು ಇವಾಗ ಕಾಲೇಜ್ ಹತ್ರಕ್ಕೆ ಹೋಗಬೇಕು. ಟೈಮ್ ಆಗೈತೆ. ಟೈಮು ಆಲ್ರೆಡಿ ಈಗ 12:15. ಸೊ ಇವಾಗ ಕಾಲೇಜಿಗೆ ಹೋಗಬೇಕು. ನಮ್ಮದು ಫ್ರೀ ಪೀರಿಯಡು ಮುಗಿಯೋಕ್ಕೆ ಬಂದೈತೆ. ಗಿಫ್ಟ್ ರೆಡಿ. ಸೊ ಮ್ಯಾಜಿಕಲ್ ಮಿರರ್ ಅಂದರೆ ಒಳಗಡೆ ಫೋಟೋ ಇರುತ್ತಲ್ಲಪ್ಪ, ಫೋಟೋ ಹಾಕ್ಬೋದಲ್ಲ, ಆ ಥರದ್ದು ಫೋಟೋ ಕೂಡ ರೆಡಿ ಮಾಡಿಸಿ ಹಾಕಿದ್ದೀವಿ. ಹೆಂಗಂಗ ಮಾಡಿ ಆ ಫೋಟೋ ರೆಡಿ ಮಾಡಿಸೋ ಅಷ್ಟೊತ್ತಿಗೆ ಸಾಕಾಗೋತು. ಇಲ್ಲಿ ನೋಡಿರಿ, ಸ್ಯಾಂಪಲ್ಲಿಗೆ ಇದೊಂದು ಕಟ್ ಮಾಡಿದ್ವಿ. ಇದು ಸೈಜು ಕರೆಕ್ಟಾಗಿ ಆಗಲಿಲ್ಲ. ಆಮೇಲಿಂದ ಇಲ್ಲಿ ನೋಡಿರಿ, ಇದನ್ನೊಂದು ಕಟ್ ಮಾಡಿಸಿದ್ವಿ. ಇದು ದಪ್ಪ ಶೀಟ್ ಇಲ್ಲ ಅಂತ ಕ್ಯಾನ್ಸಲ್ಲು. ಸೊ ಆಮೇಲಿಂದ ಮತ್ತು ಇದರಲ್ಲೊಂದು ಪ್ರಿಂಟ್ ಹಾಕ್ಸಿದ್ವಿ. ಇದು ಲ್ಯಾಂಡ್ಸ್ಕೇಪು ಅಂದರೆ ಅಡ್ಡಡ್ಡ ಹೊಡ್ಸಿದ್ವಿ. ಇದು ತುಂಬ ದೊಡ್ಡದು ಬಂತು ಅಂತ ಇದು ಕ್ಯಾನ್ಸಲ್ಲು. ಸೊ
ಸೊ ಆಮೇಲಿಂದ ಇನ್ನೊಂದು ತೆಗ್ಸಿದ್ವಿ, ಅದು ಸೈಡ್ ಕಟ್ ಆಗ್ಬಿಟ್ಟೈತೆ, ಅದು ಕ್ಯಾನ್ಸಲ್ಲು. ಇದಕ್ಕೆಲ್ಲ ಏನು ದುಡ್ಡು ಕೊಟ್ಟಿಲ್ಲ ಪಾಪ, ಅಕ್ಕ ಫ್ರೀಯಾಗೇನೆ ಸ್ಯಾಂಪಲ್ಲಾಗೆ ನೋಡೋಣ ಅಂತ ತೆಗಿತು. ಇವಾಗ ಕಾಲೇಜ್ ಹತ್ರ ಹೋಗ್ಬೇಕು, ಗಿಫ್ಟ್ ಅಂತೂ ರೆಡಿ. ಈ ರೋಡಲ್ಲಿ ಹೋಗಿ ಬರೋದೇ ಒಂದು ದೊಡ್ಡ ಕಷ್ಟ. ಎಷ್ಟು ಧೂಳು ಅಂದರೆ ನೋಡ್ರಿ, ಧೂಳು ಅಂದರೆ ಧೂಳು. ಈ KSRTC ಬಸ್ಗಳಿಂದಂತೂ ಸಿಗಾಕಬಾರ್ದು ಅನಿಸ್ಬಿಡುತ್ತೆ. ಸೊ ಎಷ್ಟು ಧೂಳು ಬರ್ತಾ ಇದೆ ಅಂತ ನೋಡ್ತಿರ್ಬೋದು, ಕಣ್ಣೆಲ್ಲ ಒಂದೊಂದು ಸತಿ ಉರಿದೋಗ್ಬಿಡ್ತವೆ. ಸೊ ಕ್ಲಾಸಲ್ಲಿ ಕುತ್ಕೊಳಕ್ಕಾಗಲ್ಲ, ಈ ರೋಡಲ್ಲಿ ನಡ್ಕೊಂಡು ಹೋಗ್ಬಿಟ್ರೆ ಅಷ್ಟು ಕಣ್ಣೆಲ್ಲ ಒಂಥರ ಫುಲ್ ಧೂಳು ಆಗಿರುತ್ತಲ್ಲ, ಒಂಥರ ಫುಲ್ಲು ಕಣ್ಣು ಉರಿತಿರ್ತವೆ ಈ ರೋಡಲ್ಲಿ ನಡ್ಕೊಂಡು ಹೋಗ್ಬಿಟ್ರೆ. ಎಷ್ಟು ಧೂಳು ಬರ್ತಾಯಿದೆ ನೋಡ್ರಿ. ಆ KSRTC ಬಸ್ಸು ಆ ಧೂಳು ಬಿಟ್ಟು ಅಷ್ಟು ದೂರ ಹೋದ್ರೂ ಧೂಳು ಅಂತೂ ಹೋಗಂಗೇ ಇಲ್ಲ. KSRTC ಅಂದ್ರೇ ಹಿಂಗೆ, ಧೂಳು ಮಗ ಧೂಳು, ಎಲ್ಲೋದ್ರೂ ಧೂಳೇ ಬುರ್ಸೋ ಅಂದಂಗೆ KSRTC ಬಸ್ ಧೂಳೇ ಬುಸ್ಕೊಂಡು ಹೋಗ್ತಿರ್ತವೆ, ನಾವೇ ಅಡ್ಜಸ್ಟ್ ಮಾಡ್ಕೋಬೇಕು. ಫೈನಲಿ ಕಾಲೇಜ್ ಹತ್ರ ಮೇಡಮ್ಮರಿಗೆ ಕೊಡೋಣ ಅಂತ ಬಂದ್ವಿ, ಆದರೆ ಮೇಡಮ್ಮರೇ ಇರಲಿಲ್ಲಂತೆ. ಅವರು ಇವಾಗ ಮನೆಗೆ ಹೋಗ್ಬಿಟ್ಟಿದ್ರು. ಸೊ ಹಂಗಾಗಿ ಇವತ್ತು ಗಿಫ್ಟನ್ನ ಕೊಡೋಕ್ಕೆ ಆಗಲಿಲ್ಲ. ನಾವು ಕ್ಲಾಸಿಗೆ ಬಂದು ಕೇಳಿದ್ವಿ ಇದಾರ ಅಂತಂದು, ಅವರು ಇರಲಿಲ್ಲ. ಸೊ ಆಲ್ರೆಡಿ ಹೋಗ್ಬಿಟ್ಟಿದ್ರು. ಹಂಗಾಗಿ ಮತ್ತಿನ್ನೇನು ಕರ್ಕೊಂಬರೋದು, ಅವ್ರು ಬರೋದು ಇನ್ನೇನಕ್ಕೆ, ನಾಳೆ ಬರ್ತಾರೆ ಕೊಟ್ರಾಯ್ತಂತ ಸುಮ್ಮನಾದ್ವಿ. 1 hour later. ಇನ್ನು 4ನೇ ಪಿರಿಯಡು IC. ಸೊ ಮುಗಿಸ್ಕೊಂಡು ಕರೆಕ್ಟಾಗಿ 1:45ಗೆ ನಾವು ಇವಾಗ ಮನೆಗೆ ಹೋಗಬೇಕು, ಅಂದರೆ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕು. ನಾನು ಕರೆಕ್ಟಾಗಿ TB ಸರ್ಕಲಿಗೆ ಬಂದೆ ಗುರು. ಈ ಬಸ್ ಬಂತು, ಶ್ರೀರಾಮೇಶ್ವರ ಬಸ್ಸು. ಸೊ ಈ ಬಸ್ಸು ನನಗೆ ಇವತ್ತು ಸಿಗಲಿಲ್ಲ, ಅಂದರೆ ಮತ್ತು ಅದೇ ನಟರಾಜ ಸರ್ವಿಸ್ ನಡ್ಕೊಂಡು ಹೋಗ್ಬೇಕಾಯ್ತು. ಫುಲ್ಲು ಲೇಟ್ ಆಗೋದು. ಯಾವ್ದಾದ್ರು TB ಸರ್ಕಲಲ್ಲಿ ಬಸ್ ಬಂದರೆ ಅಂತ ನಾನಂತೂ ಅದ್ಕೊಂಡ್ಬಿಡ್ತೀನಿ. ಸೀದಾ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾವಲ್ಲ ಬಸ್ಸು, ಆರಾಮಾಗಿ ಬೇಗ ಹೋಗ್ಬೋದು. ಇಲ್ಲೇನು ನೋಡ್ತಿದ್ದೀರಾ, ಇದೇ ಬಸ್ಸಲ್ಲೇ ನಾನು ಸೀದಾ ಬಸ್ ಸ್ಟ್ಯಾಂಡ್ ಹತ್ರಕ್ಕೆ ಬಂದು ಇಳ್ಕೊಂಡೆ. ಇವಾಗ ನಾನು 1:15 ಬಸ್ ಆಲ್ರೆಡಿ ಹೋಗಿತ್ತು, 2:15 ಬಸ್ಸಿಗೆ ಹೋಗ್ಬೇಕಾಗಿತ್ತು ಇವಾಗ. ಆದರೆ ಇನ್ನೂ ಟೈಮ್ ಇತ್ತು, ಸ್ವಲ್ಪ ಕೆಲಸ ಇದೆ ಇವತ್ತು. ಏನಪ್ಪ ಕೆಲಸ ಅಂತಂದರೆ, ನಮ್ಮ ಮನೆಯಲ್ಲಿ ಇವತ್ತು ಹಬ್ಬ, ಅಂದರೆ ಇವತ್ತು ನಮ್ಮದು ಹಬ್ಬ. ಸೊ ಡೈಲಿ ಒಬ್ಬೊಬ್ರಿಗೆ ಕೊಡ್ತಾರೆ ಅಂತ ಹೇಳಿದ್ದೀನಲ್ವ, ನಿನ್ನೆ ವೀಡಿಯೋ ನೋಡಿದರೆ ಗೊತ್ತಾಗಿರುತ್ತೆ ಕಾರ್ತಿಕ ಅಂದರೆ ಏನು ಅಂತ ಹೇಳಿದ್ದೀನಿ. ಸೊ ಇವತ್ತು ಒಂಥರ ಮಿನಿ ಹಬ್ಬ ಇದ್ದಂಗೆ. ಅದಕ್ಕಾಗಿಯೇ ನಮ್ಮ ಅಪ್ಪಾಜಿ ಫೋನ್ ಮಾಡಿ ಒಂದು ಹೂನಾರ, ಬಾಳೆಹಣ್ಣು, ಆಮೇಲೆ ದೀಪದ ಎಣ್ಣೆ ತಗೊಂಬ ಅಂತ ಹೇಳಿದ್ರು. ಹಂಗಾಗಿ ನಾನು ಮತ್ತು ಟಾಮಿಗೆ ಫೋನ್ ಮಾಡಿದ್ದೆ, ಬಾ ಇಲ್ಲೇ ಹೋಗಿ 1-2 ಹೂನಾರ ತಗೊಂಬರ್ಬೇಕಂತಂದು ಅವನು ನಾನು ಹೊರಟ್ವಿ. ಸೊ ಹೂವಿನಾರ, ಬಾಳೆಹಣ್ಣು ಎರಡನ್ನೂ ತಗೊಂಡಿವಿ. ಒಂದು ಸ್ವಲ್ಪ ದೊಡ್ಡದೇ ಹೂನಾರ ಮತ್ತು ಒಂದು ಬಾಳೆಹಣ್ಣು ತಗೊಂಡು, ಬೆಳಿಗ್ಗೆ ತಿಂದಿದ್ದು ಪಲಾವು ಇಡ್ಲಿ ಎಲ್ಲ ಕರ್ಗೋಗ್ಬಿಟ್ಟಿತ್ತು. ಹಂಗಾಗಿ ಮಧ್ಯಾಹ್ನ ಮತ್ತೆ ಬಂದು ಅರ್ಧ ಪಲಾವು 2 ವಡೆ ತಗೊಂಡ್ವಿ. ಹೊಟ್ಟೆ ಹಸ್ತಿತ್ತು, ಬೇಗ ಊಟ ಮಾಡಬೇಕಾಗಿತ್ತು. ಹಂಗಾಗಿ ಸೊ ಅಲ್ಲಿಂದ ಮತ್ತೆ ಸೀದಾ ಬಂದಿದ್ದು ಎಲ್ಲಿಗಪ್ಪ ಅಂದರೆ ಎಣ್ಣೆ ತಗೊಳಕ್ಕೆ. ಅಂದರೆ ಯಾವ ಎಣ್ಣೆ ಅಂತಂದರೆ ದೀಪುಕಾಕ ಎಣ್ಣೆ. ಸೊ ಇವತ್ತು ಕಾರ್ತಿಕ ಇದ್ದರಿಂದ ದೀಪುಕಾಕ ಎಣ್ಣೆ ತಗೊಳಕ್ಕೆ ಗಾಣಕ್ಕೆ ಬಂದ್ವಿ. ಸೊ ಎಣ್ಣೆ ಕೂಡ ತಗೊಂಡು ಫೈನಲಿ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಬಸ್ಸು ಬರುತ್ತೋ ಹೆಂಗೋ ಅಂತಲೇ ಡೌಟ್ ಇತ್ತು ನಮಗೆ. ಯಾಕೆಂತಂದರೆ ಈ ಬಸ್ ಒಂದೊಂದು ದಿನ ಬರೋದೇ ಇಲ್ಲ, ಮೊನ್ನೆ ಬಂದೇ ಇರಲಿಲ್ಲ. ಹಂಗಾಗಿ ಡೌಟಲ್ಲೇ ಇದ್ವಿ, ಈ ಬಸ್ ಇಲ್ಲಾಂದರೆ KSRTC ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕು. ಹಂಗಾಗಿ ಸೊ ಫೈನಲಿ ಬಸ್ ಅಂತೂ ಬಂತಪ್ಪ. ನಿಜವಾಗ್ಲೂ ಈ ಬಸ್ಸು ನಂಬೋಕ್ಕೆ ಆಗಲ್ಲ ಯಾವಾಗ ಹೆಂಗೆ ಅಂತಂದು. ಸೊ ಹಂಗಾಗಿ ಬಸ್ಸಂತೂ ಫೈನಲಿ ಬಂತು. ಸೀದಾ ಫಸ್ಟು ಸೀಟ್ ಹಿಡ್ಕೋಬೇಕು ಈ ಬಸ್ಸಲ್ಲೂ ಕೂಡ, ಯಾಕಂದರೆ ರಶ್ ಆಗುತ್ತೆ. ಆಮೇಲೆ ರಶ್ಶು ಆಗಲಿಲ್ಲ ಅಂದರೂ ಕೂಡ ಇದರಲ್ಲಿ ಒಂದೊಂದು ಗ್ಲಾಸ್ಗಳಿಲ್ಲ, ಸೈಡ್ ಗ್ಲಾಸ್ಗಳು. ಸೊ ಗಾಳಿ ಅಂದರೆ ಗಾಳಿ ಹೊಡಿತೈತೆ. ಹಂಗಾಗಿ ಗ್ಲಾಸ್ ಇರೋವಂಥ ಒಂದು ಸೀಟ್ಗಳನ್ನ ಹುಡುಕಿ ಕುತ್ಕೋಬೇಕಾಗುತ್ತೆ. ಸೀದಾ ಇವಾಗ ಹತ್ತಬೇಕು. ಹತ್ಕೊಂಡು ಇನ್ನೂ ಬಸ್ ಖಾಲಿ ಇತ್ತು, ಯಾರೂ ಹತ್ತಿರಲಿಲ್ಲ. ಫಸ್ಟ್ಗೆ ನಾವೇ ಕುತ್ಕೊಂಡ್ಬಿಟ್ವಿ ಆರಾಮಾಗಿ. 2 ಸೀಟಿಂದ 1 ಸೀಟ್ ಇಟ್ಕೊಂಡು ಇವನು ಕುತ್ಕೊಂಡಿದ್ದ. ಬಸ್ಸಲ್ಲಿ ಫುಲ್ಲು ಸಾಂಗ್ ಹಾಕ್ತಿದ್ರಿ ಇವತ್ತು. One hour later. ಬಸ್ಸು ಫೈನಲಿ 3:15ಗೆ ನಮ್ಮೂರಿಗೆ ರೀಚ್ ಆಯಿತು. ಸೊ ಇವಾಗ ಸೀದಾ ಮನೆಗೆ ಹೋಗ್ಬೇಕು. ಮನೆಗೆ ಆಲ್ರೆಡಿ ಫೋನ್ ಮಾಡಿದ್ರು ತೋಟಕ್ಕೆ ಹೋಗ್ಬೇಕು ಬಾ ಅಂತ. ಈಗ 1 ಲೀಟ್ರ್ ನೀರು ಕುಡ್ದಿದ್ದಾಯಿತು. ಸೊ ಫೈನಲಿ 2 ಲೀಟ್ರು ನೀರು ಕುಡ್ದಿದ್ದಾಯಿತು. ಟಾಸ್ಕಿಗೆ ಕಂಪ್ಲೀಟ್ ಆಗ್ಬೇಕಂದ್ರೆ 2 ಲೀಟ್ರ್ ನೀರು ಕುಡಿಬೇಕು. 4 ಲೀಟ್ರ್ ಟಾರ್ಗೆಟ್ ಇರೋದು. ಸಮಯ 3:15. ಇನ್ನು ಕರೆಕ್ಟಾಗಿ ಮನೆಗೆ ಬಂದ ತಕ್ಷಣ ಹೋಗಿ ತೋಟಕ್ಕೆ ಹೋಗಿ ಊಟ ಕೊಟ್ಟು ಬಾ ಅಂತಂದು ನಮ್ಮಮ್ಮ. ಸೊ ಹಂಗಾಗಿ ಸೀದಾ ಇವಾಗ ತೋಟಕ್ಕೆ ಹೋಗ್ತಿದ್ದೀನಿ. ಇನ್ನೂ ಯೂನಿಫಾರಮ್ನು ಕೂಡ ಚೇಂಜ್ ಮಾಡಿಲ್ಲ. ಇವಾಗ ಸೀದಾ ತೋಟಕ್ಕೆ ಹೋಗಿ ಊಟ ಕೊಟ್ಟು ಬರಬೇಕು.
ಕರೆಕ್ಟಾಗಿ ನಾನು ಕೂಡ ತೋಟಕ್ಕೆ ಬಂದೆ. ಬೇಕು ನೋಡ್ರಿ ವೇಟಿಂಗು, ಏನಾರು ತರ್ತಾನ ಅಂತಂದು ಬೈಕ್ ಸೌಂಡ್ ಆದ ತಕ್ಷಣವೇ ಅಲ್ಲಿ ತೋಟದೊಳಗಿದ್ದು ಓಡವಂತಂತೆ. ಸೊ ನಮ್ಮ ಅಜ್ಜ ಹೇಳ್ತು ಇವತ್ತು ಯಾವುದೇ ಇಲಿ ಅದು ಇದು ಏನೂ ಸಿಕ್ಕಿಲ್ಲ ಅನ್ಸುತ್ತೆ ತಿನ್ನೋಕ್ಕೆ. ಅದಕ್ಕಾಗಿಯೇ ಉಪ್ಪಿಟ್ಟು ಹಾಕಿದ ತಕ್ಷಣ ಫುಲ್ಲು ತಿಂತಾ ಇತ್ತು ಬೆಕ್ಕು. ಅಂದರೆ ಇದು ನಮ್ಮದಲ್ಲ ಬೆಕ್ಕು, ಇದು ನಮ್ಮ ಪಕ್ಕದ ತೋಟದ ದೇವಣ್ಣರದು. ಆದರೆ ನಮ್ಮ ತೋಟದಾಗೆ ಇರುತ್ತೆ ಬರೀ ಯಾವಾಗ್ಲೂ. ಮೊನ್ನೆ ರೆಡಿ ಮಾಡಿಸಿದ ಏಣಿ ಇದೆ, ಇದನ್ನು ಈ ಥರ ಹಾಕೋದು. ಸೊ ಇವನ್ನ ಅದಕ್ಕೆ ತಂದಿರೋದಪ್ಪ ಅಂತಂದರೆ ಬಿದ್ದರೂ ನಾವು ಈ ಥರ ಸಪೋರ್ಟಿಗೆ 3 ಸೈಡು ಇರುತ್ತೆ. ಸೊ ಈ ಕಡೆಗೆ ಒಂದು ಮೇಲೆಲ್ಲ ಹಾಕಿದ್ದಾರೆ ನೋಡ್ರಿ. ಸೊ ಆ ರಾಡು ತೂತು ಮಾಡಿಸಿ ಹಾಕ್ಸಿದ್ದು ಅದಕ್ಕೇ. ಸೊ ಅಲ್ಲಿಂದ ಈ ಥರ ಐತೆ ಇದು ಏಣಿ. ಅವತ್ತು ತಂದುವಲ್ಲ ಮೇಲೆ ಹಾಕಿರೋದು ಸೇಮ್, ಅದನ್ನು ತೂತು ಮಾಡಿ ಹಾಕ್ಸೋಷ್ಟೊತ್ತಿಗೆ ಭಾಳ ಟೈಮ್ ಆಗಿತ್ತು ಅವತ್ತು ಅದು. ಸೊ ಅಲ್ಲಿಂದ ಇವೆರಡು ಬಿದ್ದರೂ ನಾವು ಈ ಥರ ಸಪೋರ್ಟಿಗೆ ಮೇಲೆ ಹತ್ತಕ್ಕೆ. ದಿಸ್ ಈಸ್ ತೋಟದೇಣಿ. 4 ಗಂಟೆ. ಈಗ ಸ್ವಲ್ಪ ಸೇಬು ಹಣ್ಣು ತಿಂತಿದ್ದೀನಿ, ಆ್ಯಪಲ್ಲು. 2 hours later. ನಾನು ಇದಕ್ಕೆ ಕಾರ್ನಾಗೆ ಬಂದಿವ್ನಿ, ಇಲ್ಲಿಂದ ಕಾರ್ನಾಗೆ ಹೋಗೋದು, ಅಲ್ಲಿವರೆಗೂ ಇಲ್ಲಿಂದ ಕದ್ಲಂಗೆ ಇಲ್ಲ. 1 hour later. ಪುಷ್ಪ ಫಿಲಮ್ ನೋಡ್ಕೊಂಡು ನೀರು ತರೋಕ್ಕೆ ಹೋಗಿದ್ದೆ ನಾನು. ಸೊ ಪುಷ್ಪ ಹಾಕಿದ್ರು ಇವತ್ತು, ಪುಷ್ಪ ದ ರೈಸ್. ಪುಷ್ಪ ನೋಡ್ಕೊಂಡು ನೀರು ತರೋಕ್ಕೆ ಬಂದಿದ್ದೆ. ಸದ್ಯ ಫಿಲ್ಟ್ರ್ ನೀರನ್ನ ನಮ್ಮ ಅಪ್ಪಾಜಿ ಆಲ್ರೆಡಿ ತುಂಬಿಸಿಟ್ಟಿದ್ರು. ಸೊ ಹಂಗಾಗಿ ಸೀದಾ ಬಂದು ಇಟ್ಕೊಂಡು ಇವಾಗ ಸೀದಾ ಮನೆಗೆ ಹೋಗಬೇಕು. ಊಟ ಮಾಡಿರಲಿಲ್ಲ, ಇನ್ನು ಊಟ ರೆಡಿ ಮಾಡ್ತಿದ್ರು ಅಮ್ಮ. ಈಗ 1 ಲೀಟ್ರ್ ನೀರು ಕುಡ್ದಿದ್ದಾಯ್ತು, ಊಟ ಮಾಡಬೇಕು. ಏನಪ್ಪ ಊಟ ಅಂದರೆ ಇವತ್ತಿನ ರಾತ್ರಿ ರೇಟು ಅನ್ನ ಸಾಂಬಾರು. ಈಗ ಸಮಯ 8:15. ಸೊ ಇವಾಗ ನಾನು ದೇವಸ್ಥಾನ ಹತ್ರಕ್ಕೆ ಹೋಗ್ಬೇಕು. ಯಾಕೆಂತಂದರೆ ಇವತ್ತು ನಮ್ಮದು ಕಾರ್ತಿಕ ಹಬ್ಬ ಐತೆ. ಸೊ ಒಂಥರ ಮಿನಿ ಹಬ್ಬ ಇದ್ದಂಗೆ ಇದು. ಸೊ ನಿನ್ನೆ ನಮ್ಮ ಆಂಟಿ ಅವ್ರದ್ದಿತ್ತು, ಇವತ್ತು ನಮ್ಮದೇ ಇದೆ. ಸೊ ಹಂಗಾಗಿನೇ ಮಧ್ಯಾಹ್ನ ಹೂನಾರ ಆಮೇಲೆ ಬಾಳೆಹಣ್ಣೆಲ್ಲ ತಂದಿದ್ದು. ಇವಾಗ ಸೀದಾ ದೇವಸ್ಥಾನ ಹತ್ರಕ್ಕೆ ಹೋಗಬೇಕು. ಇವತ್ತು ದೇವಸ್ಥಾನ ಫುಲ್ ಖಾಲಿ. ಯಾಕೆಂದರೆ ಟೈಮು ಆಲ್ರೆಡಿ ಜಾಲಿ ಅಂದರೆ ಟೈಮು ಆಗಿಬಿಟ್ಟಿತ್ತು ಆಲ್ರೆಡಿ 9:15. ಸೊ ಇಷ್ಟೊತ್ತಲ್ಲಿ ಯಾರು ಇರ್ತಾರೆ ಗುರು? ಸೊ ಜಾಸ್ತಿ ಜನ ಇರಲಿಲ್ಲ. ಸೀದಾ ದೇವಸ್ಥಾನಕ್ಕೆ ಬಂದೆ. ಸೊ ದೇವಸ್ಥಾನದಲ್ಲಿ ಇವತ್ತು ದೊಡ್ಡೆಡೆ ಇದ್ದಿದ್ದರಿಂದ ಇವತ್ತು ಸ್ವಲ್ಪ ಜನ ಇದ್ದರು, ನೋಡ್ತಿರ್ಬೋದು. ದೊಡ್ಡೆಡೆ ಅಂತಾರೆ ಇದನ್ನು. ಇವತ್ತು ನಮ್ಮದು ಕಾರ್ತಿಕ ಇದ್ದಿದ್ದರಿಂದ ಎಲ್ಲ ದೀಪಗಳನ್ನು ಕೂಡ ಹಚ್ಚಿದ್ದಾಯಿತು. ದೀಪಗಳು ಮತ್ತು ಕಡಲೆ ಬತ್ತಿಗಳನ್ನು ಕೂಡ ತಂದಿದ್ವಿ. ಸೊ ಅವನು ಕೂಡ ಎಲ್ಲ ನೀಟಾಗಿ ಅಲ್ಲಲ್ಲಿ ಎಲ್ಲೆಲ್ಲಿ ಜಾಗ ಇರುತ್ತೋ ಎಲ್ಲ ಕಡೆ ಹಚ್ಚಿದ್ದಾಯಿತು. ಸೊ ಇವತ್ತು ಇಲ್ಲಿ ರೌಂಡ್ಸ್ ಹಾಕೋದು. ಇವಾಗ ದೇವಸ್ಥಾನ ರೌಂಡ್ಸು. ನಮ್ಮ ಟಾಮಿ ಅಲ್ಲಾಡಿಸು ಅಂದರೆ ನೀಟಾಗಿ ಅಲ್ಲಾಡಿಸ್ತಾನೆ ಇಲ್ಲ. ಯಾಕೆಂದರೆ ಪಾಪ ಕೈ ನೋವು ಬರುತ್ತೆ ಗುರು, ಅದೇನು ಕಮ್ಮಿ ಭಾರ ಇಲ್ಲ. ಆದರೂ ಹೆಂಗೆ ಮಾಡಿ ಅಲ್ಲಾಡಿಸ್ತಿದ್ದ. ಸೊ ಇವಾಗ ದೇವಸ್ಥಾನ ರೌಂಡ್ಸ್ ಹಾಕಿ ಸೀದಾ ದೇವಸ್ಥಾನದಲ್ಲಿ ಕಾರ್ತಿಕ ಪೂಜೆ ಮಾಡಿಸ್ಬೇಕು. A few moments later. ಇದು ಇವತ್ತಿನ ಡೇ ಟ್ರಾನ್ಸ್ಫಾರ್ಮೇಷನ್ ಫೋಟೋ. ಇವತ್ತು 75 ಡೇಸ್ ಹಾರ್ಡ್ ಚಾಲೆಂಜ್ ದಿನ 59. ಇವತ್ತು ಕೂಡ 5 ಟಾಸ್ಕ್ಗಳನ್ನು ಕೂಡ ಕಂಪ್ಲೀಟ್ ಮಾಡಿದ್ದಾಯಿತು. ಸೊ ಇವತ್ತು ಬೆಳಗ್ಗೆಯಿಂದ ಫುಲ್ ಸಾಕಾಗೋಗ್ಬಿಟ್ಟೈತೆ, ಮತ್ತು ಹಬ್ಬ ಕೂಡ ಇತ್ತು, ಮುಗಿಸಿದೆ. ಈಗ ಟೈಮು 11:15. ಇವಾಗ 11:15 ಟೈಮು. ಸೊ ಇಷ್ಟ ತನಕ ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಫಸ್ಟು ಮಲ್ಕೋಬೇಕು, ಫುಲ್ಲು ನಿದ್ದೆ ಬರ್ತಾಯಿದೆ. ಈಗ ನಿಜವಾಗ್ಲೂ ಕಣ್ಣು ಹಂಗೆ ಮುಚ್ಕೊಂತಿದ್ದಾವೆ ನೋಡ್ರಿ. ಸೊ ಇವಾಗ ಫಸ್ಟು ಮಲ್ಕೊಂಬಿಡ್ತೀನಿ. ಎಲ್ಲ ಎಡಿಟ್ ಮಾಡಿದ್ದಾಗಿದೆ. ಇದೊಂದು ಲಾಸ್ಟ್ ಕ್ಲಿಪ್ಪು ಆ್ಯಡ್ ಮಾಡಿಬಿಟ್ಟು ಮಲ್ಕೊಂಬಿಡದೆ. ಓಕೆ ಫ್ರೆಂಡ್ಸ್, ಬಾಯ್. ಸಿಗೋಣ ಮುಂದಿನ ವೀಡಿಯೋದಲ್ಲಿ, 60ನೇ ದಿನದ ವೀಡಿಯೋದಲ್ಲಿ. ಇದಾಗಿತ್ತು 75 ಡೇಸ್ ಹಾರ್ಡ್ ಚಾಲೆಂಜ್ ದಿನ 59. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸೊ 1Kಗೆ ರೀಚ್ ಆಗೋಣ.
990 ಸಬ್ಸ್ಕ್ರೈಬರ್ಸ್ ಇದ್ದಾರೆ ಸದ್ಯದಲ್ಲಿ. ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೇಗ 1000 ರೀಚ್ ಆಗೋಣ. ಸೊ ಸಬ್ಸ್ಕ್ರೈಬ್ ಬಟನ್ ಮೇಲೆ ನೋಡಿರಿ, ಗಂಟೆ ಬಟನ್ ಇಟ್ಕೊಳ್ರಿ ಅಲ್ಲಿಗೆ. ಓಕೆ ಫ್ರೆಂಡ್ಸ್, ಬಾಯ್. ಸಿಗೋಣ ನಾಳೆ ವಿಡಿಯೋದಲ್ಲಿ. ಸ್ಟೇ ಟ್ಯೂನ್ಡ್ ಆಗಿರ್ರಿ ಎಲ್ಲರೂ ಕೂಡ.